ಹೂವಂತ ಮನಸ್ಸಿನ ಗೆಳತಿ ಅವರೇ ನಮ್ಮ ಈ ಪಾರ್ವತಿ. ಇವರ ಮೂಲ ಹೆಸರು ಶಿಲ್ಪ. ಆದರೆ ಕನ್ನಡ ಪ್ರೇಕ್ಷಕರು ಇವರನ್ನ ಎಂದಿಗೂ ಗುರುತಿಸೋದು ಅವರು ಅಭಿನಯಿಸಿದ ಮೊಟ್ಟ ಮೊದಲ ಅತ್ಯಂತ ಜನಪ್ರಿಯ ಶ್ರೀ ಎಸ್ ನಾರಾಯಣ್ ಅವರ ನಿರ್ದೇಶನದ ಪಾರ್ವತಿ ಧಾರಾವಾಹಿಯ ಪಾರ್ವತಿ ಎಂಬ ಇವರ ಹೆಸರಿನ ಮೂಲಕ. ಕೊಡಗಿನ ವಿರಾಜಪೇಟೆ ಮೂಲದ ರಾಣಿ ಹಾಗೂ ಶಿವ ದಂಪತಿಗಳ ಹಿರಿಯ ಮಗಳೇ ಈ ಶಿಲ್ಪ. ಬೆಥೆಸ್ಟಾ ಹಾಗೂ ಈಸ್ಟ್ ವೆಸ್ಟ್ ಸ್ಕೂಲ್ನಲ್ಲಿ ಶಾಲಾ ವಿದ್ಯಾಭ್ಯಾಸ ಮುಗಿಸಿ ಅಮ್ಮಣ್ಣಿ ಕಾಲೇಜ್ನಲ್ಲಿ ದ್ವಿತೀಯ PUC ವರೆಗೂ ವ್ಯಾಸಂಗವನ್ನ ಮಾಡಿದ್ದಾರೆ. ಇವರು 9ನೇ ತರಗತಿಯಲ್ಲಿದ್ದಾಗ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ನಟನೆ ಹಾಗೂ ನಿರ್ದೇಶನದ ಪ್ರೀತ್ಸೋತ್ತಪ್ಪ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಪ್ರವೇಶಿಸಿದ ಶಿಲ್ಪ ನಂತರದ ದಿನಗಳಲ್ಲಿ ಮಿಸ್ ಬ್ಯಾಂಗ್ಳೂರ್ ಕೂಡ ಆದರು. ಶ್ರೀ ಕುಮಾರ್ ಬಂಗಾರಪ್ಪ ಅವರೊಂದಿಗೆ ಚೈತ್ರದ ಚಿಗುರು, ಡಾಕ್ಟರ್ ವಿ ರವಿಚಂದ್ರನ್ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೊಂದಿಗೆ ಕೋದಂಡರಾಮ ಚಿತ್ರದಲ್ಲಿ ಅವರಿಬ್ಬರ ತಂಗಿಯಾಗಿ ಅಭಿನಯಿಸಿ ಗಮನ ಸೆಳೆದಿದ್ದಾರೆ. ಶ್ರೀ ಕಿಚ್ಚ ಸುದೀಪ್ ಅಭಿನಯದ ಕಾಶಿ ಫ್ರಮ್ ವಿಲೇಜ್ ಚಿತ್ರದಲ್ಲೂ ಒಂದು ಮುಖ್ಯವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇದೆಲ್ಲದಕ್ಕೂ ಕಳಶ ಇಟ್ಟಂತೆ ಇವರು ಮನೆ ಮಾತಾಗಿದ್ದೇ ಶ್ರೀ ಎಸ್ ನಾರಾಯಣ್ ಅವರ ನಿರ್ದೇಶನದ ಧಾರಾವಾಹಿ ಪಾರ್ವತಿ ಮೂಲಕ. ಉದಯ ಟಿವಿಯಲ್ಲಿ ಪ್ರತಿ ರಾತ್ರಿ 9:30ಕ್ಕೆ ಪ್ರಸಾರವಾಗುತ್ತಿದ್ದ ಈ ಧಾರಾವಾಹಿ ಕರುನಾಡಿನ ಮನ ಗೆದ್ದಿತು. ಸಾಕಷ್ಟು ಜನರ ಮನೆ ಮಗಳಾಗಿ ಈ ಪಾರ್ವತಿ ಹೊರಹೊಮ್ಮಿದರು. ಶ್ರೀ ಋಷಿ ಶರ್ಮಾ ಅವರನ್ನು ವಿವಾಹವಾಗಿ ಸುಖ ಸಂಸಾರವನ್ನು ನಡೆಸುತ್ತಿರುವ ಶಿಲ್ಪ ಅವರ ಬಾಲ್ಯ, ಬಣ್ಣದ ಬದುಕು, ಪ್ರಸ್ತುತ ಜೀವನ ಎಲ್ಲವನ್ನು ಹೋಗಿ ಅವರ ಬಳಿಯೇ ನೇರವಾಗಿ ಮಾತಾಡೋಣ. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಗೊತ್ತಿಲ್ಲ ನನಗೆ ಎಷ್ಟು ಸಂತೋಷ ಆಗಿದೆ, ಎಷ್ಟು ಖುಷಿಯಾಗಿದ್ದೀನಿ ಅಂತ. ಅಂದರೆ ಒಬ್ಬೊಬ್ಬರ ಅತಿಥಿ ಜನಗಳ ಮನಸ್ಸಿನಲ್ಲಿ ಚಾಪ್ ಒತ್ತಿರ್ತಾರಲ್ಲ, ಆ ಸೀಲ್ ಒತ್ತಿರ್ತಾರಲ್ಲ, ಅವ್ರುಗಳನ್ನ ನೀವು ಅಷ್ಟು ಪ್ರೀತಿಯಿಂದ ಕೇಳ್ತೀರ. ಅವರೆಲ್ಲಿ ಏನು ಅವ್ರನ್ನ ಮಾತಾಡಿಸಿ ಹುಡುಕಿ ಅಂತ. ಈ ಅತಿಥಿನ, ಈ ಮೇಡಮ್ನ ನಾನು 1.5-2 ವರ್ಷದಿಂದ ಹುಡುಕಿದ್ದಾಗಿದೆ. ಈ ಹುಡುಕೋದಕ್ಕೆ ಕಾರಣ ನಮ್ಮ RT ನಗರದಲ್ಲಿರುವ ನಮ್ಮ ಸ್ನೇಹಿತರು, ಅದೇ ಪಾನಿಪುರಿ ಅಂಗಡಿ ವ್ಯಾಪಾರಿ ಸುರೇಶ್ ಅವರು. ಸುರೇಶ್ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಅವರು ಇವ್ರನ್ನ ನೋಡಿ ಸಾರ್ ನಮ್ಮ ಏರಿಯಾದಲ್ಲೇ ಇದ್ದಾರೆ ಅಂಥೇಳಿ ಅವರು ಇವ್ರ ಹತ್ರ ಮಾತಾಡಿ ಅವ್ರ ನಂಬರ್ ತೊಗೊಂಡು ಆಮೇಲೆ ನಾನು ಮಾತಾಡಿದೆ. ಮೇಡಮ್ಗೆ ಆವಾಗ ಕೆಲವು ಅವ್ರದ್ದೇ ಒಂದು ಕೆಲಸಗಳಿದ್ದಿದ್ದರಿಂದ ನಾನು ನೋಡೋಣ ಹೇಳ್ತೀನಿ ಅಂತ ಹೇಳಿದರು. ನೋಡಿ, 2 ವರ್ಷ ಕಾದಿದ್ದೀನಿ ಇವ್ರ ಸಂದರ್ಶನಕ್ಕೆ. ನೀವುಗಳು ಮೆಸೇಜ್ ಮಾಡ್ತೀರಾ ಇವ್ರನ್ನ ಸಂದರ್ಶನ ಮಾಡಿ ಅಂತ, ಬಟ್ ನನ್ನ ಹುಡುಕಾಟ ನಡೀತಾನೆ ಇರುತ್ತೆ. ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಕೇಳಿದರು ಯಾರೋ ಮೊನ್ನೆ ಕಮೆಂಟಲ್ಲಿ, ನೀವು ಇನ್ನೂ ಮಾಡೇ ಇಲ್ಲ ಅಂತ. ನಾನು ಖಂಡಿತ ನನ್ನ ಕಡೆಯಿಂದ ಪ್ರಯತ್ನ ಪಡ್ತಾನೆ ಇರ್ತೀನಿ. ಆದರೆ ಅತಿಥಿಗಳು ಒಪ್ಕೋಬೇಕು. ಅವ್ರು ಒಪ್ಕೊಂಡು ಸಮಯ ಕೊಟ್ಟಾಗ 1 ನಿಮಿಷನೂ ನಾನು ವೇಸ್ಟ್ ಮಾಡಲ್ಲ, ಇಮಿಡಿಯೇಟಾಗಿ ನೀವು ಒಂದೇ ಕರ್ಕೊಂಬರ್ತೀನಿ. ಈ ನಿಟ್ಟಿನಲ್ಲಿ ಇವತ್ತು ನಂಗೆ ತುಂಬ ಹೆಮ್ಮೆ ಇದೆ, ಒಂದು ತುಂಬ ಒಂದು ಪ್ರೌಢತೆ ಇದೆ. ಯಾಕೆಂತಂದರೆ ಇವರು ನಮ್ಮೆಲ್ಲರ ಪ್ರೀತಿಯ ಗೆಳತಿ, ಹೂವಂತ ಮನಸ್ಸಿನ ಪಾರ್ವತಿ. ಜ್ಞಾಪಕ ಇರ್ಬೋದು ನಿಮಗೆ, ಪಾರ್ವತಿ ಅನ್ನೋ ಒಂದು ಅದ್ಭುತವಾದ ಕನ್ನಡ ಕಿರುತೆರೆಯ ದಾಖಲೆಯ ಧಾರಾವಾಹಿಯ ನಾಯಕಿ ಶಿಲ್ಪಾ ಮೇಡಮ್ ಅವರು. ಅವ್ರನ್ನ ಸಂದರ್ಶನ ಮಾಡಿ ಅಂತ ನೀವೆಲ್ಲ ಕೇಳಿದ್ರಿ. ಹುಡುಕಿದ್ದೆ ನಮ್ಮ ಸುರೇಶ್ ಅವ್ರಿಗೆ ಮೊದಲ ಸಮಯ ಥ್ಯಾಂಕ್ಸ್ ಹೇಳ್ಬಿಟ್ಟು ಪಾರ್ವತಿಯವರ ಬದುಕಿನ ಕತೆಗೆ ಹೋಗೋಣ. ಅವರ 101 ನೆನಪಿನಲ್ಲಿ ನಾವು ಪ್ರಯಾಣ ಮಾಡೋಣ, ಅವರ ಜೀವನದ ಕಥೆನ ಕೇಳೋಣ. ಹಾಗಿದ್ರೆ ಬನ್ನಿ, ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕದ ಕಿರುತೆರೆಯ ಸಾಧಕರನ್ನು, ಈ ರೀತಿ ನಿಮ್ಮ ಮನಸ್ಸು ಗೆದ್ದ ಕಲಾವಿದರ ಜೀವನವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ, ಮಗದೊಮ್ಮೆ ನಿಮ್ಮೆಲ್ಲರಿಗೂ ಈ ಒಂದು ಸರಣಿ ಪಾರ್ವತಿ ಅಂದರೆ ಕಿರುತೆರೆಯ ಪಾರ್ವತಿ, ನಿಜ ಜೀವನದ ಶಿಲ್ಪಾ ಅವರ ಬದುಕಿನ ಕತೆಗೆ ಸ್ವಾಗತ, ಸುಸ್ವಾಗತ. 101 ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಬಣ್ಣದ ಬದುಕಿನ ಪಾರ್ವತಿ, ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ನಮ್ಮ ಶಿಲ್ಪಾ ಮೇಡಮ್ ಅವರು. ಅಮ್ಮ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ಕಾನ್ಫಿಡೆಂಟ್ ಅಂದರೆ ಇನ್ನೂ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿದ್ದೀರಾ ಅಂತ ಕಾಣುತ್ತೆ. ಸುಮಾರು 18-20 ವರ್ಷ ಆದ್ಮೇಲೆ ಕ್ಯಾಮ್ರಾ ಮುಂದೆ ಬರ್ತಾ ಇರೋದು ಅಂತ ಕಾಣುತ್ತೆ. ನೀವು ನಂಬರ್ ತಗೊಂಡಿದ್ರಲ್ಲ, ನಾನು ಕಾಯಿಸಿದ್ದಕ್ಕೆ ಸಾರಿ. ಅಯ್ಯೋ ಸುಮ್ಮನೆ, ನೀವು ಸಾರಿ ಎಲ್ಲ ಹೇಳ್ಬಾರ್ದು. ನೀವು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನನಗೆ. ಯಾಕೆಂದರೆ ತುಂಬ ಜನ ನಿಮ್ಮ ಅಭಿಮಾನಿಗಳು ನಿಮ್ಮ ಬಗ್ಗೆ ಕೇಳಿದ್ದಾರೆ, ಅದು ಕಮೆಂಟ್ಸ್ ಹಾಕ್ತೀನಿ ನಾನು. ಎಲ್ಲಿದ್ದೀರಾ ನೀವು, ಏನು ಮಾಡ್ತಿದ್ದೀರಾ, ಯಾಕೆ ಶಿಲ್ಪಾ ಮೇಡಮ್ ಅವ್ರು ಕಾಣ್ತಿಲ್ಲ. ತುಂಬ ಜನಕ್ಕೆ ಶಿಲ್ಪಾ ಅನ್ನೋದೇ ಗೊತ್ತಿಲ್ಲ. ತುಂಬ ಜನ ಪಾರ್ವತಿ 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 ಅಂತಲೇ ಕರೆಯೋದು ನಿಮ್ಮನ್ನು. ಸೊ ಹೇಗಿದ್ದೀರಮ್ಮ? ಮೊದಲನೇದಾಗಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಓಕೆ,
ಈಗ ನಿಮ್ಮ ನೆನಪಿನ ಊರುಗಳು, ನಿಮ್ಮ ಬಾಲ್ಯ ಇಲ್ಲೆಲ್ಲ ಹೋಗ್ಬಿಟ್ಟು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ತಂಗಿ ಬಗ್ಗೆ, ನಿಮ್ಮ ಇವತ್ತಿನ ಜೀವನದ ಬಗ್ಗೆ, ನಿಮ್ಮ ಅವತ್ತಿನ ಸೀರಿಯಲ್ ಜೀವನಗಳ ಬಗ್ಗೆ ಎಲ್ಲ ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ. ಹಾಗಿದ್ರೆ ಮತ್ತೊಮ್ಮೆ ನಿಮಗೆ ಸ್ವಾಗತಮ್ಮ. ನಿಮ್ಮ ಬದುಕಿಗೆ, ನಿಮ್ಮ 101 ನೆನಪಿಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಮಾ. ಮೂಲ ಹೆಸರು ನಿಮ್ಮದು ಶಿಲ್ಪಾನೇನಾ ಅಥವಾ ಅದಕ್ಕೆ ಮುಂಚೆ ಬೇರೆ ಏನಾದರೂ ಹೆಸರಿತ್ತಾ? ಶಿಲ್ಪಾನೇ. ಓಕೆ. ಎಲ್ಲಿ ಅವ್ರು ಯಾವ ಊರು? ಆಕ್ಚುಲಿ ಎಲ್ಲರೂ ಪಾರ್ವತಿ ಅಂತಾನೆ ಕರೆಯೋದು ಅದು ನೀವು ಸ್ಕ್ರೀನಿಗೆ ಬಂದ್ಮೇಲೆ? ಸ್ಕ್ರೀನಿಗೆ ಬಂದ್ಮೇಲೆ. ಬಟ್ ನನ್ನ ಹೆಸರು ಶಿಲ್ಪಾನೇ. ಶಿಲ್ಪಾನೆ. ಓಕೆ. ಎಲ್ಲಿ ಅವ್ರು, ಯಾವ ಊರಿನವ್ರು ನೀವು? ನಾವು ಮೂಲ ಪ್ರಾಪರ್ ಕೊಡವಾಸ್. ಓ. ನಮ್ಮ ತಾಯಿ ತಂದೆ ಇಬ್ರು ಕೂರ್ಗೀಸು. ಅವರು ವಿರಾಜ್ಪೇಟ್ ಕಡೆಯವರು. ನಿಮ್ಮ ತಾಯಿಯವ್ರ ಹೆಸರು? ರಾಣಿ. ತಂದೆಯವ್ರ ಹೆಸರು? ಶಿವ. ಶಿವ ರಾಣಿ. ನೋಡಿ, ಶಿವ ರಾಣವಾನಿ ದಂಪತಿಗಳ ಹಿರಿಯ ಮಗಳು ನೀವು. ಹೌದು. ನಿಮ್ಮ ತಂಗಿ ಹೆಸರಮ್ಮ? ಸಾಹಿತ್ಯ. ಚೆನ್ನಾಗಿದೆ ಹೆಸರು, ಸಾಹಿತ್ಯ. ಶಿಲ್ಪ ಸಾಹಿತ್ಯ, ಸೂಪರ್ ಆಗಿದೆ. ಹೇಗಿದೆ? ಎಲ್ಲಿ? ಕಲ್ಚರ್, ಹಾಂ, ಲಿಟ್ರೇಚರ್. ಶಿಲ್ಪ ಸಾಹಿತ್ಯ. ಯಾರಿದು ಹೆಸರಿಟ್ಟಿದ್ದು? ಅಪ್ಪನ ಅಮ್ಮನ? ನಮ್ಮ ತಾಯಿಯವರು. ಅಮ್ಮ, ಸೂಪರ್ ಆಗಿದೆ. ನಿಮ್ಮ ಕಾನ್ಸೆಪ್ಟೇ ಸಕ್ಕತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ ಹೆಣ್ಮಕ್ಳಿಗೆ ಇಟ್ಟಿದ್ದೀರಾ. ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ನಿಮಗೆ ಲಕ್ಷ್ಮಿ ಮಹಾಲಕ್ಷ್ಮಿ ಥರ. ಅದರಲ್ಲಿ ನಿಮ್ಮ ಮನೆ ದೊಡ್ಡ ಲಕ್ಷ್ಮಿ ಇವಾಗ ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಾ ಇದ್ದೀನಿ ಅವ್ರ ಹತ್ರ. ಎಸ್ ಮ್ಯಾಮ್. ಎಲ್ಲಿ ಅಂದರೆ ಹುಟ್ಟಿದ್ದು ನೀವು ಕೊಡಗಲ್ಲೇನ? ನಾವು ಪ್ರಾಪರ್ ಬ್ಯಾಂಗ್ಳೂರಲ್ಲೇ ಸೆಟ್ಲು. ಓಕೆ. 30 ವರ್ಷದಿಂದ ಇಲ್ಲೇ ಇದೆ. ಎಲ್ಲಿ ಬೆಂಗಳೂರಿನಲ್ಲಿ? ಯಾವ ಏರಿಯಾ? ಆರ್ ಟಿ ನಗರ್. ಅವಾಗಿಂದನೂ ನೀವು ಆರ್ ಟಿ ನಗರನಾ? ಆರ್ ಟಿ ನಗರ್. ಓಕೆ ಓಕೆ ನಮ್ಮ ಓಕೆ. ತಾಯಿಯವರು ಸಂಜಯ್ ನಗರಲ್ಲಿ ಇದ್ದಾರೆ. ಓಕೆ. ನಾನು ಆರ್ ಟಿ ನಗರಲ್ಲಿ. ತಂದೆಯವ್ರು ಏನು ಕೆಲಸ ಮಾಡ್ಕೊಂಡಿದ್ರಮ್ಮ? ಅವರು ಡಿಸ್ಟಿಲರಿ ಅವರು ನೋಡ್ಕೊತಾ ಇದ್ರು, ಫ್ಯಾಕ್ಟ್ರಿ. ಈಗ ಅವರು ಮನೇಲೇ ಇದ್ದಾರೆ. ಅವ್ರ ಬ್ರದರ್ಸ್ ಅವರೆಲ್ಲ ಪಾರ್ಟ್ನರ್ಸು. ಓಕೆ. ಸೊ ಈಗ ಮನೇಲೇ ಇದ್ದಾರೆ. ನಿಮ್ಮ ಬಾಲ್ಯ ಅಂದರೆ ಪ್ರತಿಯೊಬ್ಬರಿಗೂ ಅವ್ರ ಚೈಲ್ಡ್ಹುಡ್, ಅವ್ರ ಬಾಲ್ಯ ಅಂದರೆ ಒಂಥರ ವೆರಿ ಸ್ವೀಟ್ ಮೆಮೊರೀಸು. ನಾವು ಚೇಷ್ಟೆಗಳು ಮಾಡಿದ್ದು, ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ನಾವು ತರಲೆಗಳು ಮಾಡಿ ಸಿಕ್ಕಾಕೊಂಡಿದ್ದು, ಸ್ಕೂಲ್ಗಳಲ್ಲಿ ನಾವು ತಲೆಹರಟೆಗಳು ಮಾಡಿದ್ದು, ಈ ಥರ. ನಿಮ್ಮ ಬಾಲ್ಯ ಅಂದ ತಕ್ಷಣ ನಿಮ್ಗೆ ಏನು ಜ್ಞಾಪಕ ಬರುತ್ತಮ್ಮ? ಬಾಲ್ಯ ಅಂದರೆ ಗೋಲ್ಡನ್ ಡೇಸ್ ಅಂತಾರೆ. ಅದನ್ನ ಯಾರೂ ಮರೆಯೋಕ್ಕ ಆಗಲ್ಲ. ತುಂಬ ಲೈವ್ಲಿ, ತುಂಬ ಆ್ಯಕ್ಟಿಂಗ್ ಮಾಡ್ತಿದ್ದೆ. ತುಂಬ ಆ್ಯಕ್ಟಿಂಗ್ ಅಂದರೆ ಆವಾಗಿಂದಾನೇ ಹುಚ್ಚು ನನಗೆ. ಪಿಕ್ಚರ್ ಎಲ್ಲ ನೋಡ್ತಿದ್ರಾ? ಆವಾಗಿಂದಾನೇ ಎಲ್ಲ ರೋಲ್ಸ್ ಮಾಡೋದು. ಯಾವುದೇ ಮೂವಿ ನೋಡಿದ್ರು ಅದನ್ನು ಬಂದು ಮಾಡೋದು, ನಮ್ಮ ತಾಯಿ ಮುಂದೆ ಮಾಡಿ ತೋರಿಸೋದು. ನಮ್ಮ ತಾಯಿ ನನ್ನನ್ನು ಎನ್ಕರೇಜ್ ಮಾಡೋದು, ಸಪೋರ್ಟ್ ಮಾಡೋದು ಆವಾಗಿಂದಾನೇ ಮಾಡ್ತಾಯಿದ್ರು. ಓಕೆ. ಸೊ ಹಂಗೆ. ಯಾವ ಸ್ಕೂಲು ನೀವು ಓದಿದ್ದು? ಯಾವ ಸ್ಕೂಲು? ಬೆಥೆಸ್ಡಾ ಅಂತ. ಎಲ್ಲಿ? ಅದು ಕುಮಾರ ಪಾರ್ಕಲ್ಲಿ. ಇಲ್ಲೇ ನಮ್ದೇ ಇಲ್ಲೇ ಮೇಲಿತ್ತು ಬೆಥೆಸ್ಡಾ. ಇವಾಗ ತುಂಬಾ ದೊಡ್ಡ ಬಿಲ್ಡಿಂಗ್ ಆಗಿದೆ ಅದು. ಬೆಥೆಸ್ಡಾ. ಆಮೇಲೆ ಅಲ್ಲಿಂದ ಈಸ್ಟ್ ವೆಸ್ಟ್, ಅಲ್ಲಿಂದ ಅಮಣಿ ಕಾಲೇಜ್. ಅಮಣಿ ಕಾಲೇಜ್. ಏನಮ್ಮ, ಏನು ಡಿಗ್ರಿ, ಏನು ಕ್ವಾಲಿಫಿಕೇಶನ್ ನಿಮ್ದು? ನಂದು ಸೆಕೆಂಡ್ ಪಿ ಯು. ನಾ? ಓಕೆ. ಯಾಕೆ ಆಮೇಲಿಂದ ಸ್ಟಡೀಸು ನಿಮಗೆ ಡಿಸ್ಕಂಟಿನ್ಯೂ ಆಯ್ತಾ? ಡಿಸ್ಕಂಟಿನ್ಯೂ ಆಯಿತು. ನಾನು ಅದೇ ಈ ಪಾರ್ವತಿ ಸೀರಿಯಲ್ ಮಾಡಿದೆ. ಫಸ್ಟ್ ಮಿಸ್ ಬ್ಯಾಂಗ್ಳೂರ್ ಆದೆ. ಬರ್ತೀನಿ ಅದಕ್ಕೆ ಬರ್ತೀನಿ. ಇನ್ನು ನಮ್ಮ ಚೈಲ್ಡ್ಹುಡ್ ಮುಗಿಸ್ಬಿಟ್ಟು ನಾನು ಅದಕ್ಕೆ ಬರ್ತೀನಿ. ಇವಾಗ ಸ್ಕೂಲ್ ಡೇಸಲ್ಲಿ ನೀವು ಬೆಥೆಸ್ಡಾ ಸ್ಕೂಲಲ್ಲಿ ಓದಿದ್ದು ಅಂತ ಹೇಳಿದ್ರಿ. ಸ್ಕೂಲ್ಗಳಲ್ಲಿ ಆ್ಯನ್ಯುಯಲ್ ಪ್ರೋಗ್ರಾಮ್ಸ್ ಇರುತ್ತೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇದರಲ್ಲೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರಾ? ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟಿ ಆಗಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸ್ಟೇಜ್ ಫಿಯರ್ ಇರ್ತಾ ಇರಲಿಲ್ಲ. ವೆರಿ ನೈಸ್. ಅದು ಯಾವುದೇ ಡ್ರಾಮಾ ಆಗಲಿ, ಯಾವುದೇ ಡಾನ್ಸ್ ಆಗಲಿ, ಯಾವುದೇ ಶೋಸ್ ಆಗಲಿ, ಮಾಡೆಲ್ ಶೋಸ್ ಆಗಲಿ, ಮಾಡ್ಲಿಂಗ್ ಎಲ್ಲ ಮಾಡ್ತಿದ್ದೆ ನಾನು. ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ. ಅದಕ್ಕೆ ಇದನ್ನು ನೋಡ್ತಾ ನೋಡ್ತಾ ನನಗೆ ಬ್ಯಾಂಡ್ ಮಾಸ್ಟರು ಮಾಡಿದರು ನಮ್ಮ ಹೆಡ್ ಮಿಸ್ಟ್ರೆಸ್. ವೆರಿ ನೈಸ್. ಆ್ಯಂಡ್ ನಿಮ್ಮ ಮನೆ ಅಂದರೆ ನೀವು, ನಿಮ್ಮ ತಂದೆ ತಾಯಿ ತಂಗಿ ಹೇಗಿರ್ತಿದ್ರಿ? ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿರೋದು ಅವಾಗ? ಅಪ್ಪ ಎಲ್ಲರೂ ಆಚೆ ಕರ್ಕೊಂಡು ಹೋಗೋರ? ಗಿನ್ಮಾಗ ಹೋಗ್ತಿದ್ರಾ? ಆ ಥರದ್ದು ಏನಾದರೂ ಘಟನೆಗಳು? ಸಿನಿಮಾಗೆಲ್ಲ ಹೋಗ್ತಿದ್ವಿ. ಅಪ್ಪ ಯಾವಾಗಲೂ ಬ್ಯುಸಿ, ಮನೇಲಿ ಇರ್ತಿರ್ಲಿಲ್ಲ. ನಾವು 3 ಜನನೇ ಮನೇಲಿ ಇದ್ಕೊಂಡು, ಮನೇಲಿ ಹೆಂಗಿರ್ತಾರೆ ಸಿಂಪಲ್ ಲೈಫ್ ಆ ಥರ. ತಂಗಿಗೆ ನೀವು ಎಷ್ಟು ವರ್ಷ ವ್ಯತ್ಯಾಸ ನಿಮಗೆ? ನಿಮ್ಮ ತಂಗಿಗೆ 5 years. 5 years. ಹೇಗಿರ್ತಿದ್ರಿ? ತಂಗಿ ಜೊತೆ ಜಗಳ ಆಡ್ತಿದ್ರಾ ಅಥವಾ ನೀವು ತುಂಬ ಸೈಲೆಂಟಲ್ಲಿ ಇರ್ತಿದ್ರಾ? ಯಾವ ಥರ ಇರ್ತಿದ್ರಿ? ಆ್ಯಕ್ಚುಲಿ ನನ್ನ ತಂಗಿ ಮುಂದೆ ನಾನೇ ಸೈಲೆಂಟು, ಅವಳು ಸ್ವಲ್ಪ ಇದ್ದಾಳೆ. ನೀವು ಅಮಣಿ ಕಾಲೇಜ್ ಓದಿದ್ದು ಅಂತ ಹೇಳಿದ್ರಿ. ಏನು ಕಾಂಬಿನೇಷನ್ನು? ಆರ್ಟ್ಸಾ, ಸೈನ್ಸಾ, ಕಾಮರ್ಸಾ, ಏನು? ನಂದು ಕಾಮರ್ಸ್ ಸ್ಟೂಡೆಂಟು. ಓಕೆ. ಕಾಲೇಜ್ ಡೇಸ್ ಅನ್ನೋದು ಯಾವಾಗಲೂ ಒಂದು ಸ್ಕೂಲಿಂದ ನಾವು ಕಾಲೇಜ್ಗೆ ಹೋದಾಗ ಒಂದು ನಮ್ಗೆ ಮೆಚುರಿಟಿ ಬಂದಿರುತ್ತೆ. ಹಾಗೆ ನಮಗೆ ಒಂದು ಸ್ವಾತಂತ್ರ್ಯನೂ ಸಿಕ್ಕಿರುತ್ತೆ. ಸ್ಕೂಲಲ್ಲಿ ನಮಗೊಂದು ರಿಸ್ಟ್ರಿಕ್ಷನ್ ಇರೋದು,
ಬೆಳಗ್ಗೆ 9 ಗಂಟೆಗೆ ಹೋದರೆ 4 ಗಂಟೆಗೆ ಮನೆಗೆ ಬರ್ತಾಯಿದ್ರು. ಕಾಲೇಜ್ ಹಂಗಲ್ಲ, ಕಾಲೇಜಲ್ಲಿ ಮಧ್ಯದಲ್ಲೆಲ್ಲ ಚಕ್ಕರ್ ಹೊಡಿಬೋದಾಗಿತ್ತು, ಫ್ರೆಂಡ್ಸ್ ಜೊತೆ ಪಿಕ್ಚರ್ ಹೋಗ್ಬೋದಾಗಿತ್ತು. ಆ ಥರ ಎಲ್ಲ ಶಿಲ್ಪ ಅವ್ರು ಮಾಡಿದಾರಾ ಅವ್ರ ಚೈಲ್ಡ್ಹುಡ್ಡಲ್ಲಿ? ಜಾಸ್ತಿ ಮಾಡಿದ್ದೀನಿ. ಓ, ಚಕ್ಕರ್ ಹೊಡಿಯೋದು ಮತ್ತು ಬ್ಯಾಕ್ ಬೆಂಚ್ನಲ್ಲಿ ಕುತ್ಕೊಳ್ಳೋದು ಇದೆಲ್ಲ ಮಾಡಿದ್ದೀನಿ ನಾನು. ನಿಮ್ದು ಫ್ರೆಂಡ್ಸ್ ಗ್ಯಾಂಗ್ಗಳೆಲ್ಲ ಎಲ್ಲೋ ಹೋಗ್ತಿದ್ರಿ ಚಕ್ಕರ್ ಹೊಡೆದು? ಪಾನಿಪುರಿ ತಿನ್ನೋಕ್ಕೆ ಓ, ಒಂದೊಂದು ದಿವಸ ಒಂದೊಂದು ಹೋಗ್ತಾ ಇದ್ವಿ. ಒಂದೊಂದು ಆಕ್ಟಿವಿಟಿ ಮಾಡೋದು, ಒಂದೊಂದು ಜಾಗಕ್ಕೆ ಹೋಗಿ ತಿನ್ನೋದು. ಅವಾಗಿಂದ ನಿಮಗೆ ನಾವೆಲ್ಲ ಒಂದು ಗ್ರೂಪ್ ಇದ್ವಿ. ಒಂದು ಗ್ರೂಪಲ್ಲಿ ಒಂದು ಮಾಡ್ಲಿಂಗ್ ಗ್ರೂಪ್ ಅಂತ ಇತ್ತು. ಆ ಗ್ರೂಪಲ್ಲಿ ನಾವೆಲ್ಲರೂ ಇದ್ವಿ, ಒಂದು 6 ಜನ ಇದ್ವಿ. ಓಕೆ, ಅವರೆಲ್ಲ ಇವಾಗ ಇದಾರೆ, ಇನ್ನೂ ಟಚಲ್ಲಿ ಇದ್ದಾರೆ ನಿಮ್ಮ ಜೊತೆ? ಅವರೆಲ್ಲ ಇವಾಗ US ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಕೆಲವರು ಇಲ್ಲೇ ಇದ್ದಾರೆ. ಟಚಲ್ಲಿ ಇದಾರಾ ಇನ್ನು ನಿಮ್ಮ ಜೊತೆ? ಟಚ್ಚಲ್ಲಿಲ್ಲ, ಯಾರು ಟಚ್ಚಲ್ಲಿಲ್ಲ. ಯಾರು ಟಚಲ್ಲಿಲ್ಲ. ಸ್ಕೂಲ್ ಫ್ರೆಂಡ್ಸ್ ಅವ್ರವ್ರ ಫ್ಯಾಮಿಲಿ, ಅವ್ರವ್ರ ಬ್ಯುಸಿ, ಮಕ್ಕಳು ಬ್ಯುಸಿ ಆಗಿದ್ದಾರೆ ಅವರು. ಸ್ಕೂಲ್ ಫ್ರೆಂಡ್ಸ್ ಯಾರು ಟಚಲ್ಲಿ ಇದಾರಾ? ಸ್ಕೂಲ್ ಫ್ರೆಂಡ್ಸ್ ಒಬ್ಳೆ ಟಚ್ಚಲ್ಲಿರೋದು ಅನುಪಮ ಅಂತ. ನನ್ನ ಕಾಲೇಜಲ್ಲೂ ಅವಳೇ ನನ್ನ ಜೊತೆ ಓದಿದ್ದು, ಸ್ಕೂಲಲ್ಲೂ ಅವಳೇ ಅವಳೇ? 10th ಅಲ್ಲಿ. ಓಕೆ. ಅನುಪಮ ಅವ್ರು ಎಲ್ಲಿದ್ದಾರೆ? ಬೆಂಗಳೂರಲ್ಲೇ ಇದ್ದಾರಾ? ಬೆಂಗಳೂರಲ್ಲೇ ಇದ್ದಾರೆ, ಸಂಜಯ್ ನಗರಲ್ಲಿ ಇದ್ದಾರೆ. ಎಲ್ಲ ಅಲ್ಲೇ ನಿಮ್ಮ ಎಲ್ಲ ಅಲ್ಲೇನೆ, ಸಂಜಯ್ ನಗರ್, ಆರ್ ಟಿ ನಗರ್, ಇಲ್ಲೇ ಇಲ್ಲ, ಕುಮಾರ ಪಾರ್ಕ್ ಅಲ್ಲೇ ಈ ಕಡೆ ಈ ಅಕ್ಕಪಕ್ಕನೇ? ಕಡೆನೆ ಅಕ್ಕಪಕ್ಕ. ಓಕೆ. ಈಗ ನೀವು ಮಾಡ್ಲಿಂಗ್ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ, ಮಾಡ್ಲಿಂಗ್ ಹೇಗೆ ಅವಕಾಶ ಬಂದಿದೆ ನಿಮ್ಗೆ? ಕಲ್ಚರಲ್ ಆಕ್ಟಿವಿಟಿ ಟೀಚರ್ ಇರ್ತಾರಲ್ವಾ, ಅವರು ಬಂದು ಸೆಲೆಕ್ಟ್ ಮಾಡ್ತಾರೆ. ಅವ್ರು ನೋಡ್ತಾರೆ, ನಮ್ಮನ್ನ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ನೀವು ಮಾಡ್ಲಿಂಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಆಮೇಲೆ ನಮ್ಮ ಹೆಸರೆಲ್ಲ ಬರೆದ್ಬಿಟ್ಟು ಮಾಡ್ಲಿಂಗ್ ಶೋ ಇದು ಯಾವಾಗ ಪಾರ್ಟಿಸಿಪೇಟ್, ನೀವು ಇಂಟ್ರೆಸ್ಟೆಡ್ ಅಂತ ಕೇಳ್ತಾರೆ. ನಾವು ಇಂಟ್ರೆಸ್ಟೆಡ್ ಅಂದರೆ ಮಾಡಿಸ್ತಾರೆ. ಇದು ಯಾವಾಗ ಏನು ಓದ್ತಾ ಇರಬೇಕಾದ್ರೆ ನೀವು? ನಾನು ಫಸ್ಟ್ PUC ಓದ್ತಿರ್ಬೇಕಾದ್ರೆ ಅಮ್ಮಣಿ ಕಾಲೇಜಲ್ಲೇ ನೀವು ಸೆಲೆಕ್ಟ್ ಆಗಿದ್ದು ಈ ಮಾಡ್ಲಿಂಗ್ ಇದಕ್ಕೆ? ಎಸ್. ಓಕೆ. ಯಾವುದು ಫಸ್ಟ್ ಯಾವುದಕ್ಕೆ ಮಾಡಲ್ ಆದ್ರಿ ನೀವು? ಯಾವ ಪ್ರಾಡಕ್ಟ್ಗೆ, ಯಾವ ಬ್ರ್ಯಾಂಡ್ಗೆ? ಜೀನ್ಸ್ಗೆ ಫಸ್ಟು ಮಾಡ್ಲಿಂಗ್ ಮಾಡಿದ್ದು ನಾನು. ಅದಾದಮೇಲೆ ನನಗೆ ಮಾಡ್ಲಿಂಗ್ ಶೋಸ್ ಮಾಡ್ತಿದ್ದೆ. ಅಲ್ಲೇ ಕೆಲವು ಜನರು ಜೀನ್ಸ್ ಆ್ಯಡಿಗೆ ತೊಗೊಂಡ್ರು. ಸ್ಯಾರೀಸ್ ಮಾಡಿದ್ದೀನಿ, ಶ್ವೇತಾ ಸಿಲ್ಕ್ಸ್, ಜೀನ್ಸ್ ಆ್ಯಡ್ ಎಲ್ಲ ಮಾಡಿದ್ದೀನಿ. ಅದಾದಮೇಲೆ ಒಂದು ಮಿಸ್ ಬ್ಯಾಂಗ್ಳೂರ್ ಅಂತ ಟೈಟಲ್ ಒಂದು ಶೋ ಬಂತು. ಅದು ಟೌನ್ ಹಾಲ್ನಲ್ಲಿ ನಡೀತು. ಅದನ್ನು ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಇದೇನು ಹೇಳ್ತಾ ಇದ್ದಾರೆ, ನನಗೆ ಸ್ವಲ್ಪ ಫಸ್ಟ್ ಅಲ್ವಾ, ನನಗೆ ಕಂಫರ್ಟಬಲ್ ಇರಲಿಲ್ಲ. ಆಮೇಲೆ ಎಲ್ಲರೂ ನಮ್ಮಮ್ಮ ಯಾಕೆ ಮಾಡಬಾರ್ದು ನೀನು ಜಾಯಿನ್ ಆಗು ಅಂತ ಹೇಳಿದ್ರು. ಆಮೇಲೆ ಜಾಯಿನ್ ಆದಮೇಲೆ ನಾನೇ ವಿನ್ ಆಗಿಬಿಟ್ಟೆ, ಮಿಸ್ ಬ್ಯಾಂಗ್ಳೂರ್. ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ, ನಾನೇ ವಿನ್ ಆಗಿಬಿಟ್ಟೆ. ಒಂಥರ ಕ್ವೆಶನ್ಸ್ ಹಂಗಿತ್ತು. ಜಡ್ಜ್ ಆಗಿ ನಾಗಾಭರಣ ಅವರು ಜಡ್ಜ್ ಆಗಿದ್ರು, ನಿವೇದಿತಾ ಜೈನ್ ಅವರು ಜಡ್ಜ್ ಆಗಿದ್ರು. ಲೈಫ್ ಇಟ್ಸ್ ನಾಟ್ ಈಸಿ ಅಲ್ವಾ, ಅನ್ಪ್ರಿಡಿಕ್ಟಬಲ್. ಯಾವಾಗ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಇವಾಗ ನಾವು ಕಣ್ಣು ಬಿಟ್ರೆ ಬೆಳಿಗ್ಗೆ ಆದರೆ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು, ದೇವ್ರಿಗೆ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು.